ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಂಡ್ ಹಾಗೇನೋ ಹಾಸ್ಟೆಲ್ ರಿಲೇಟೆಡ್ ಒಂದು ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ನಿಮಗೆ ಹಾಸ್ಟೆಲ್ ಯಾವ ರೀತಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೇಕು, ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದಾ, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ವೆಬ್ಸೈಟ್ ಯಾವುದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಸ್ಟೂಡೆಂಟ್ಸ್ ಒಂದು ಡೌಟನ್ನು ಕೇಳ್ತಿದ್ರು. ಆ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೆಬ್ಸೈಟ್ ಯಾವುದು, ನಿಮ್ಗೆ ಅದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಿದ್ದೀನಿ ನೋಡಿ. ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು, ಬಟ್ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡಿ. ಅಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ನೋಡಿ, KCET 2024 ಅಂತ ಅಂದ್ರೆ ನಾನು ಇದರಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, BSc ನರ್ಸಿಂಗ್ ಸ್ಟೂಡೆಂಟ್ಸು, ವೆಟರ್ನರಿ ಸ್ಟೂಡೆಂಟ್ಸು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ನಾನು ಇದು ಎಲ್ಲರ ಒಂದು ಅಪ್ಡೇಟ್ ಬಗ್ಗೆನೂ ಸಹ ಮಾತಾಡ್ತಿರುವಂಥದ್ದು. ನಿಮಗೆ ಸಿಗುವಂತಹ ಹಾಸ್ಟೆಲ್ಸು, ನಿಮಗೆ ಸಿಗುವಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ. ಓಕೆನಾ, ಮೊದಲಿಗೆ ನೋಡಿ, KCET 2024 ಮೂಲಕ ಈಗಾಗಲೇ ಯಾರೆಲ್ಲ ಅಡ್ಮಿಷನ್ ಅನ್ನ ತಗೊಂಡಿದ್ದಾರೆ ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ, ಅಂಡ್ ಯಾರಾದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಡ್ಮಿಷನ್ ಅನ್ನ ಮುಂದೆ ತಗೋತಾರೆ, ಎಲ್ರಿಗೂ ಸಹ ಯೂಸ್ ಆಗುವಂಥದ್ದು. ಮೊದಲಿಗೆ ನೋಡಿ, ಎಲ್ರಿಗೂ ಹಾಸ್ಟೆಲ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಆದರೆ ಇರುತ್ತೆ. ನೋಡಿ, ಈಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ತೀರಾ. ಕಾಲೇಜ್ಗೆ ಜಾಯ್ನ್ ಆದಾಗ ಆ ಒಂದು ಕಾಲೇಜಲ್ಲಿ ಹೋಗ್ಬಿಟ್ಟು ನೀವು ಹಾಸ್ಟೆಲನ್ನು ಕೇಳಿದಿರಾ ಅಂತ ಅಂದ್ರೆ, ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ಗೆ ಜಾಯ್ನ್ ಆಗಿರ್ತೀರಾ. ಪ್ರೈವೇಟ್ ಕಾಲೇಜಲ್ಲಿ ನಮಗೆ ಹಾಸ್ಟೆಲ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕಾಲೇಜಸಲ್ಲಿ ಹಾಸ್ಟೆಲ್ಸ್ ಆದರೆ ಇರುತ್ತೆ, ಬಟ್ ಫೀಸ್ ಬಂದು ಲ್ಯಾಕ್ಸ್ ಅಲ್ಲಿ ಇರುತ್ತೆ. ಓಕೆನಾ, ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಗೊತ್ತಿರಬೇಕು. ನೀವು ಪ್ರೈವೇಟ್ ಕಾಲೇಜಸಲ್ಲಿ ಸ್ಟಡಿ ಮಾಡ್ತಿದ್ದೀನಿ, ನನಗೆ ಕಾಲೇಜಲ್ಲೇ ಹಾಸ್ಟೆಲ್ ಬೇಕು ಅಂತ ಅಂದ್ರೆ ನೀವು ಅಲ್ಲಿ ಹೋಗ್ಬೋದು. ಆ ಒಂದು ಹಾಸ್ಟೆಲ್ಸ್ಗೆ ಲ್ಯಾಕ್ಸ್ ಅಲ್ಲಿ ಫೀಸನ್ನು ಪೇ ಮಾಡ್ಬೋದು. ಬಟ್ ನಾನೇನೊಂದು ಹಾಸ್ಟೆಲ್ಸ್ ಹೇಳ್ತೀನಿ, ಈ ಒಂದು ಹಾಸ್ಟೆಲ್ಸ್ ಬಂದು ಕಂಪ್ಲೀಟ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಯಾವುದೇ ಒಂದು ರೀತಿಯ ದುಡ್ಡಾದರೆ ಕಟ್ಟೋ ಅವಶ್ಯಕತೆ ಇಲ್ಲ. ಜಸ್ಟ್ 700 rupees 750 rupees ಏನೋ ನೀವು ಸ್ಟಾರ್ಟಿಂಗು ಹಾಸ್ಟೆಲ್ಗೆ ಜಾಯಿನ್ ಆದಾಗ ಹಾಸ್ಟೆಲ್ ಅಲಾಟ್ ಆಗಿದೆ ಆದ್ಮೇಲೆ ಕಟ್ಟಬೇಕಾಗುತ್ತೆ. ನಾನು ಹೇಳುವಂಥ ಗೌರ್ಮೆಂಟ್ ಹಾಸ್ಟೆಲ್ಗೆ. ಅಂಡ್ 4 ವರ್ಷನೂ ಈ ಒಂದು ಹಾಸ್ಟೆಲ್ಸ್ ಆದರೆ ಫ್ರೀ ಆಗಿ ಇರ್ತವೆ. ಈ ಒಂದು ನೋಡಿ, ಎಲ್ಲ ಕ್ಯಾಟಗರಿ ಹಾಸ್ಟೆಲ್ಸ್ನು ಸಹ ಇರ್ತವೆ. BCM ಹಾಸ್ಟೆಲ್ಸು ಅಂದರೆ ಈಗ ಜನರಲ್ ಕ್ಯಾಟಗರಿ ಅವ್ರಿಗೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಇಷ್ಟು ಡಿಪಾರ್ಟ್ಮೆಂಟ್ ಅವ್ರಿಗೂ ಗೌರ್ಮೆಂಟ್ ಕಡೆಯಿಂದ ಹಾಸ್ಟೆಲ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅಂಡ್ ಹಾಗೇನು ಇವು ಫ್ರೀ ಇರ್ತವೆ. ಅಂಡ್ ಸರ್, ನನಗೆ ಕಾಲೇಜ್ಗೆ ತುಂಬಾ ಹತ್ರ ಇರಬೇಕು, ನನಗೆ ಕಾಲೇಜಲ್ಲೇ ಹಾಸ್ಟೆಲ್ ಇರಬೇಕು ಅಂತ ಅಂದ್ರೆ ಆಗೋದಿಲ್ಲ. ಕಾಲೇಜಿಂದ ಒಂದು 7 kilometers ಅರೌಂಡು, 8 kilometers ಅರೌಂಡು, ಸಮ್ಟೈಮ್ಸ್ ಸಮ್ ಕಾಲೇಜಸ್ಗೆ ಒಂದು 10 kilometers ಅರೌಂಡು, 12 kilometers ಅರೌಂಡು ಈ ರೀತಿ ಹಾಸ್ಟೆಲ್ಸ್ ಆದರೆ ಲೊಕೇಟ್ ಆಗಿರ್ತವೆ. ನೀವು ಅಲ್ಲಿಂದ ಟ್ರಾವೆಲ್ ಮಾಡಬೇಕಾಗುತ್ತೆ. ಸಿಂಪಲ್, ನೀವು ಬೆಂಗಳೂರಲ್ಲಿ ಓದ್ತಿದ್ದೀರಾ ಅಂತ ಅಂದ್ರೆ ಒಂದು BMTC ಬಸ್ ಪಾಸ್ ಅನ್ನ ಮಾಡಿಸ್ಕೊಂಡು ಆರಾಮಾಗಿ ಹಾಸ್ಟೆಲಿಂದ ಕಾಲೇಜಸ್ಗೆ ನೀವು ಟ್ರಾವೆಲ್ ಆದರೆ ಮಾಡ್ಬೋದು. ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು, ತೊಂದರೆ ಏನಿಲ್ಲ. ನೀವು ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಎಲ್ಲರೂ ಟ್ರೈ ಮಾಡಿ. ಅಂಡ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ತೀನಿ, ಒಂದು ಗೌರ್ಮೆಂಟ್ ಹಾಸ್ಟೆಲ್ಸ್ ಬಗ್ಗೆ. ನೀವು ಗೌರ್ಮೆಂಟ್ ಹಾಸ್ಟೆಲ್ಸ್ ಬಗ್ಗೆ ಕೇಳಿದ ಆದ್ಮೇಲೆ ನನಗೆ ಸರ್ ಹೋಗೋದಕ್ಕೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಪ್ಲೈ ಮಾಡ್ತೀರಾ. ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಕೊಟ್ಬಿಟ್ಟು ನೀವು ಅಪ್ಲೈ ಮಾಡಿದಾಗ ಇನ್ ಕೇಸ್ ಯಾರಿಗಾದ್ರೂ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಆಗ ನಿಮಗೆ ನೋಡಿ, ಗೌರ್ಮೆಂಟ್ ಕಡೆಯಿಂದ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಈ ಸ್ಟೂಡೆಂಟ್ಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ರೀತಿಯಲ್ಲಿ ಒಂದು ದುಡ್ಡನ್ನು ಕೊಡ್ತಾರೆ. ನೀವು ಬೇರೆ ಕಡೆ ಉಳ್ಕೊಳ್ಳೋದಕ್ಕೆ ಒಂದು 15,000 ಸಮಥಿಂಗ್ ಏನೋ ನಿಮಗೆ ಫುಡ್ ಅಂಡ್ ಅಕಾಮಿಡೇಷನ್ ದುಡ್ಡು ಸಹ ಬರುತ್ತೆ. ಸೊ ನಾನು ಹಾಗಾಗಿ ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ರತಿಯೊಬ್ಬರು ಈ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಮೊದಲಿಗೆ ನೋಡಿ, ನೀವು ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಬೇಕಿರುವಂತಹ ವೆಬ್ಸೈಟ್ ಅನ್ನ ಹೇಳ್ತೀನಿ. shp.karnataka.government.in ಅಂತ ಒಂದು ವೆಬ್ಸೈಟ್ ಆದರೆ ಇದೆ. ನೀವು ಆ ಒಂದು ವೆಬ್ಸೈಟಿಗೆ ಬಂದಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಾದ್ರೆ ಗೊತ್ತಾಗುತ್ತೆ ನೋಡಿ. shp.karnataka.government.in ಅಂತ ಈ ಒಂದು ವೆಬ್ಸೈಟ್ಗೆ ಬನ್ನಿ. ವೆಬ್ಸೈಟ್ಗೆ ಬಂದಿದ್ದ ಆದ್ಮೇಲೆ ನಿಮಗೆ ಇಲ್ಲಿ ಇದೇ ಸಿಂಪಲ್ ಆಗಿ ತೋರಿಸಿರುತ್ತೆ. ಹಾಸ್ಟೆಲ್ ಪೋರ್ಟಲ್ಸ್ ಆಗಿರ್ಬೋದು, ಅಂಡ್ ಹಾಗೇನೂ ಸಹ ಒಂದು ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು. ನೋಡಿ, ಇದು ಬಂದ್ಬಿಟ್ಟು shp.karnataka.government.in BCWD. ಇದು ಕೇವಲ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಓಕೆನಾ, ಬೇರೆ ಡಿಪಾರ್ಟ್ಮೆಂಟ್ಸ್ ಬಗ್ಗೆನೂ ಮಾತಾಡ್ತೀನಿ. ಇದು ಅಫಿಷಿಯಲ್ ವೆಬ್ಸೈಟ್. ಈ ಒಂದು ವೆಬ್ಸೈಟಿಗೆ ಹೋದ್ರೆ ನೋಡಿ, ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಓಕೆನಾ, ಇದು ನಿಮ್ಮ ಸ್ಟೂಡೆಂಟ್ಸ್ ನೀವೆಲ್ಲರೂ ಪೋಸ್ಟ್ ಮ್ಯಾಟ್ರಿಕ್ಗೆ ಬರ್ತೀರಾ. KCET 2024 ವಿದ್ಯಾರ್ಥಿಗಳು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ಗೆ ಕ್ಲೋಸ್ಡ್ ಅಂತ ತೋರಿಸಿದೆ. ಬಟ್ ಅತಿ ಶೀಘ್ರ ಇದಾದ್ರೆ ಓಪನ್ ಆಗುತ್ತೆ. ಇವತ್ತು ಓಪನ್ ಆಗಬೇಕಿತ್ತು. ನಿಮಗೆ ಇದು ಒಂದು ವೆಬ್ಸೈಟ್ ಅಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಆದ್ರೆ ಆಗುತ್ತೆ. ಅಪ್ಡೇಟ್ಸ್ ಆಗಿದ್ದ ಆದ್ಮೇಲೆ ಈ ಒಂದು BCM ಹಾಸ್ಟೆಲ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ಗೆ ಆದ್ರೆ ಓಪನ್ ಆಗುತ್ತೆ. ಓಪನ್ ಆಗಿದ್ದಾದ್ಮೇಲೆ ನಾನು ನಿಮಗೆ ಮತ್ತೊಂದ್ಸಲಿ ಸಪರೇಟ್ ಆಗಾದ್ರೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಾವು shp.karnataka.government.in ಅಂತ ಸಿಂಪಲ್ ಆಗಾದ್ರೆ ಸರ್ಚ್ ಮಾಡೋಣ. shp.karnataka.government.in ಅಂತ ನೀವು ಸರ್ಚ್ ಮಾಡಿದಿರಾ ಅಂತ ಅಂದ್ರೆ ನೋಡಿ, ಇಲ್ಲಿ SHP ಅಂತ ಇದೆ. ಈ ಒಂದು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ಬಂದಿದ್ದೀರಾ ಅಂತ ಅಂದ್ರೆ ನಿಮಗೆ ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಸಹ ತೋರಿಸಿರುತ್ತೆ. ನೋಡಿ, ನಾನೀಗ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟೆ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಬಹುದು, ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಇದೆ. ಓಕೆನಾ, ಮೈನಾರಿಟಿ ವೆಲ್ಫೇರ್ ಅಂತ ಅಂದ್ರೆ ಇಲ್ಲಿ ಮುಸ್ಲಿಂ ಸ್ಟೂಡೆಂಟ್ಸ್ ಎಲ್ಲ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ. ಪೋಸ್ಟ್ ಮ್ಯಾಟ್ರಿಕ್ ಬಂದು 5/10/2024 ತಾರೀಕುವರೆಗೂ ಓಪನ್ ಇದೆ. ಜಸ್ಟ್ ನೋಡಿ, ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಓಪನ್ ಇದೆ ಅಲ್ವಾ, ಇದು ನೀವು 5ನೇ ತಾರೀಕುವರೆಗೂ ಸಹ ಅಪ್ಲೈ ಮಾಡ್ಕೋಬಹುದು.
ಆಗಿರುತ್ತೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂಡ್ ಹಾಗೇನು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಬಂದ್ಬಿಟ್ಟು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಯಾರು ಬರ್ತಾರೆ ಅಂತಂದ್ರೆ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಎಲ್ಲಾನು ಈ ಒಂದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಆದ್ರೆ ಬರ್ತಾರೆ ಓಕೆನಾ. ಇದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ನೀವು ಲಾಸ್ಟ್ ಡೇಟ್ಸ್ ಅನ್ನ ನೋಡ್ಕೋಬೇಕು. ಪೋಸ್ಟ್ ಮ್ಯಾಟ್ರಿಕ್ ಬಂದು ಓಪನ್ ಅಂತ ಇದ್ರೆ ನೀವು ಅಲ್ಲಿ ಅಪ್ಲೈನ ಮಾಡಬಹುದು. ಅಂಡ್ ನೀವು ಕೇಳಬಹುದು ಸರ್ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಾಲೇಜ್ ನೋಡಿದೆ ಸರ್, ಆ ಒಂದು ಕಾಲೇಜ್ ಅರೌಂಡ್ ಹಾಸ್ಟೆಲ್ ಆದ್ರೆ ಇದೆ ಸರ್, ಆ ಒಂದು ಹಾಸ್ಟೆಲ್ ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್, ನಂದು ಕ್ಯಾಟಗರಿ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಸರ್, ನಾನು ಆ ಒಂದು ಹಾಸ್ಟೆಲ್ಗೆ ಅಪ್ಲೈ ಮಾಡ್ಬೋದಾ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು. ಅಂಡ್ ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ, ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ ಯಾವುದೇ ಕ್ಯಾಟಗರಿ ಹಾಸ್ಟೆಲ್ಸ್ಗಾದ್ರೂ ನೀವು ಅಪ್ಲೈ ಮಾಡ್ಬೋದು. ಅಲ್ಲಿ ರಿಸರ್ವೇಷನ್ಸ್ ನಿಮ್ಗೂ ಇರ್ತವೆ. ಬಟ್ ನಾನೇನು ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಆದಷ್ಟು ನಿಮ್ಮ ಒಂದು ಕ್ಯಾಟಗರಿ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿ. ಯಾಕಂತ ಅಂದ್ರೆ ಆಗ ನಿಮಗೆ ಹಾಸ್ಟೆಲ್ಸ್ ಸಿಗುವಂತ ಚಾನ್ಸಸ್ ಆದ್ರೆ ತುಂಬಾ ಇರುತ್ತೆ. ಸೊ ನಾನು ಹಾಗಾಗಿ ಹೇಳ್ತಿದ್ದೀನಿ ನಿಮ್ಮ ಒಂದು ಕ್ಯಾಟಗರಿ ಹಾಸ್ಟೆಲ್ಸ್ಗೆ ಆದಷ್ಟು ಅಪ್ಲೈ ಮಾಡಿ. ಇನ್ ಕೇಸ್ ದೂರ ಆಗೋಯ್ತು ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತಾ ಅಂತ ಅಂದ್ರೆ ನೋಡ್ಕೊಂಡು ಅರೌಂಡ್ ನಿಮ್ಗೆ ಅಲ್ಲೇನೆ ತೋರಿಸ್ಬಿಡುತ್ತೆ. ಈಗ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡುವಾಗ ನೀವು ಒಂದು ಲೊಕೇಶನ್ ಎಂಟರ್ ಮಾಡಿದಿರಾ ಅಂತ ಅಂದ್ರೆ ಆ ಒಂದು ಲೊಕೇಶನ್ ಅಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದಾವೆ, ಯಾವ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಇದಾವೆ ಅಂತ ಅಲ್ಲೇ ತೋರಿಸುತ್ತೆ. ಕ್ಲಿಯರ್ ಆಗಿ ನೀವು ಅವಾಗ ಅಪ್ಲೈ ಮಾಡ್ಕೋಬಹುದು. ಸದ್ಯಕ್ಕೆ ನೀವು ಇಷ್ಟನ್ನ ತಿಳ್ಕೊಂಡಿರಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಲಾಸ್ಟ್ ಡೇಟ್ಸ್ ಬಗ್ಗೆ ನೋಡ್ತೀರಿ. ಲಾಸ್ಟ್ ಡೇಟ್ಸ್ ಓಪನ್ ಆಗುತ್ತೆ, ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಆಗ ನಾನು ನಿಮಗೆ ಡೆಮೋ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಓಕೆನಾ. ಯಾರೂ ಹೊರೆಯಾಗುವಂತ ಅವಶ್ಯಕತೆ ಇಲ್ಲ. ಅಂಡ್ ಸ್ಟೂಡೆಂಟ್ಸ್ ಈ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ಓಕೆನಾ. ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮೊದಲಿಗೆ SSP ಸ್ಟೂಡೆಂಟ್ ಐಡಿ ಅಂತ ಹೇಳ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಈ ಒಂದು ಫಸ್ಟ್ SSP ಐಡಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಈ ಒಂದು SSP ಐಡಿ ಅಂತ ಅಂದ್ರೆ SSP ಐಡಿ ಇದ್ರೇನೆ ಕಂಪಲ್ಸರಿಯಾಗಿ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದು. ಇನ್ ಕೇಸ್ ಈಗ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ತೀರಾ, ನಿಮಗೆ ಹಾಸ್ಟೆಲ್ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ದುಡ್ಡು ಕೊಡ್ತಾರೆ. ಅದು ನಿಮಗೆ SSP ಮೂಲಕನೇ ದುಡ್ಡು ಕೊಡುವಂಥದ್ದು. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲ ನಿಮಗೆ ದುಡ್ಡು ಆದ್ರೆ ಕೊಡ್ತಾರೆ ಓಕೆನಾ. ಅಂಡ್ ನೆಕ್ಸ್ಟ್ ಮೊಬೈಲ್ ನಂಬರ್ ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರುತ್ತೆ ಮೊಬೈಲ್ ನಂಬರ್. ನೆಕ್ಸ್ಟ್ ಕ್ಯಾಸ್ಟ್ RD ನಂಬರ್, ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಅಲ್ಲಿ RD ನಂಬರ್ ಮೆನ್ಷನ್ ಆಗಿರುತ್ತೆ, ಆ ಒಂದು ಕ್ಯಾಸ್ಟ್ RD ನಂಬರ್. ಅಂಡ್ ಇನ್ಕಮ್ ಇರುವಂತವ್ರಿಗೆ ಇನ್ಕಮ್ RD ನಂಬರ್. ಅಂಡ್ ನೆಕ್ಸ್ಟ್ ನಿಮಗೆ ಕಂಪಲ್ಸರಿ ನೋಡಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್. ಈಗಾಗಲೇ ಸಹ ನೀವು ಫಸ್ಟ್ ರೌಂಡ್ ಅಲ್ಲಿ ಯಾರಾದ್ರೂ ಅಡ್ಮಿಷನ್ ಅನ್ನ ತಗೊಂಡಿರ್ತೀರಾ, ನೀವು ಅಡ್ಮಿಷನ್ ತಗೊಂಡು ಕಾಲೇಜಸ್ಗೆ ಯಾರೆಲ್ಲ ಹೋಗ್ತಿದ್ರಾ ಇಲ್ಲಿ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಹೇಳಿರ್ತಾರೆ. ನಿಮ್ಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇಂತಹ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ನರ್ಸಿಂಗ್ ಕಾಲೇಜಸ್ ಆಗಿರ್ಬೋದು ಅಥವಾ ಬೇರೆ ಕಾಲೇಜಸ್ ಅಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಆದ್ರೆ ನಿಮಗೆ ಬೇಕಾಗುತ್ತೆ. ಇನ್ ಕೇಸ್ ಬರೋದು ಸ್ವಲ್ಪ ತಡ ಆಯಿತು ಅಂತ ಅಂದ್ರೆ ಏನು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದ ಆದ್ಮೇಲೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದು. ಅಂಡ್ ಹಾಗೇನೋ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದು. ಅಂಡ್ ನೆಕ್ಸ್ಟ್ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್, ನಿಮ್ಮ ಒಂದು ಕಾಲೇಜಲ್ಲಿ ಒಂದು ಅಕಾಡೆಮಿಕ್ಸ್ ಎಲ್ಲ ಕೇಳಿದ್ರ ಅಂತಂದ್ರೆ ಸಿಂಪಲ್ ಆಗಿ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ನಿಮ್ದು ಮಾರ್ಕ್ಸ್ ಕಾರ್ಡ್ ಅನ್ನ ಕೇಳ್ತಿದ್ರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ ಶುಡ್ ಪ್ರೊವೈಡ್ ಅಂತ ಮಾರ್ಕ್ಸ್ ಕಾರ್ಡ್ ಗೊತ್ತಾ. ಈಗ ನೀವು ಇಂಜಿನಿಯರಿಂಗ್ ಹೋಗ್ತಿದ್ದೀರಾ ಅಂತ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್ ಆಗಬೇಕಾಗುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಓಕೆನಾ. PUC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ನಿಮಗೆ ಕೇಳುವಂಥದ್ದು. ಅಂಡ್ ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಡ್ರೆಸ್ ಓಕೆನಾ. ಇಲ್ಲಿ ಹೋಮ್ ಅಡ್ರೆಸ್ ಆಫ್ ದಿ ಸ್ಟೂಡೆಂಟ್ ಅಂತ ಕೇಳುತ್ತೆ. ಕಾಂಟ್ಯಾಕ್ಟ್ ಅಡ್ರೆಸ್ ಅನ್ನ ನೀವು ಹಾಕೊಳ್ಳಿ. ಸಿಂಪಲ್ ಇಷ್ಟು ಅಪ್ಲೈ ಮಾಡ್ಕೋಬೇಕು. ಇಷ್ಟು ಅಪ್ಲೈ ಮಾಡ್ಕೊಂಡಿದ್ದ ಆದ್ಮೇಲೆ ಇಲ್ಲೇ ನಿಮಗೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆನಾ. ಈಗ ಹಾಸ್ಟೆಲ್ಸ್ ಓಪನ್ ಆಗಿಲ್ಲ, ಹಾಗಾಗಿ ಇಲ್ಲಿ ನಿಮ್ಗೆ ಯಾವುದೇ ತರಹದ ಒಂದು ಆಪ್ಷನ್ಸ್ ಆದ್ರೆ ಕಾಣಿಸ್ತಿಲ್ಲ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂಡ್ ಹಾಗೇನೂ ಸಹ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡಬಹುದು SSP ಅಕೌಂಟ್, ಪ್ರೀ ಮ್ಯಾಟ್ರಿಕ್, ಪೋಸ್ಟ್ ಮ್ಯಾಟ್ರಿಕ್ ಅಂತ ಈ ರೀತಿ ಇರುತ್ತೆ. ಅಂಡ್ ಹಾಗೇನೂ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಅಂತ ಇರುತ್ತೆ. ಇಲ್ಲಿ ನೀವು ಇದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಎಲ್ಲ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ಆದ್ರೆ ಸಿಗುತ್ತೆ ನಿಮಗೆ. ಆ ಒಂದು ಅಕ್ನಾಲಜ್ಮೆಂಟ್ ಮೇಲೆ ನೀವು ಸೀಲು ಸೈನ್ ಅನ್ನ ಹಾಕ್ಸ್ಕೊಂಡು ನಿಮ್ಮ ಒಂದು ಕಾಲೇಜಲ್ಲಿ ಅದನ್ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇದೊಂದು ರೀತಿಯ ಕೌನ್ಸಿಲಿಂಗ್ ಪ್ರೋಸೆಸ್ ಇರುತ್ತೆ. ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ ಓಕೆನಾ. ಒಂದು ಹಾಸ್ಟೆಲ್ ಅಲ್ಲ, ನಿಮಗೆ ಎಷ್ಟು ಹಾಸ್ಟೆಲ್ಸ್ ಬೇಕೋ ನೀವು ಅಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಅಷ್ಟು ಹಾಸ್ಟೆಲ್ಸ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಅಷ್ಟು ಹಾಸ್ಟೆಲ್ಸ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡಿದಾಗ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಹಾಸ್ಟೆಲ್ ಅಲರ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಒಂದು ಮೆಸೇಜ್ ಆದ್ರೆ ಬರುತ್ತೆ ಓಕೆನಾ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಜಿಮೇಲ್ಗೆ ಮೆಸೇಜ್ ಬರುತ್ತೆ, ಅಲರ್ಟ್ ಆಗಿದೆ ಇಂತಹ ದಿನದೊಳಗಡೆ ಹೋಗಿ ಅಡ್ಮಿಷನ್ ಅನ್ನ ಆಗಿ ಅಂತ ಹೇಳ್ಬಿಟ್ಟು. ಆಗ ನೀವು ಸಿಂಪಲ್ ಆ ಒಂದು ಅಕ್ನಾಲಜ್ಮೆಂಟ್ ಅನ್ನ ತಗೊಂಡು ಕಾಲೇಜ್ ಹತ್ರ ಸೀಲು ಸೈನ್ ಹಾಕ್ಸ್ಕೊಂಡು ಹೋಗಿದ್ರ ಅಂತಂದ್ರೆ ಹಾಸ್ಟೆಲ್ ಅಲ್ಲಾದ್ರೆ ನೀವು ಅಡ್ಮಿಷನ್ ಅನ್ನ ಹಾಕ್ಬೋದು ಓಕೆನಾ. ನಾನು ನಿಮಗೆ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ರಿಕ್ವೈರ್ಡ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದು ಓಪನ್ ಆಗಲಿ, ಲಾಸ್ಟ್ ಡೇಟ್ಸ್ ಎಲ್ಲಾನು ಓಪನ್ ಆಗ್ತವೆ, ಎಲ್ಲ ಅಪ್ಲೈ ಮಾಡ್ಬೋದು. ಆಗ ನಾನು ನಿಮಗೆ ನೆಕ್ಸ್ಟ್ ಇನ್ನು ಡೀಟೇಲ್ಡ್ ವಿಡಿಯೋಸ್ ಅನ್ನ ಕೊಡ್ತಾ ಹೋಗ್ತೀನಿ ಓಕೆನಾ. ಇದು ಹಾಸ್ಟೆಲ್ಸ್ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು ಅಂಡ್ ನಾನು ಈಗಾಗಲೇ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿರುವಂತಹ ಒಂದು ಸ್ಕಾಲರ್ಶಿಪ್ ಬಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು. ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಸ್ಟೂಡೆಂಟ್ಸ್ ಈಗ ಅಪ್ಲೈ ಮಾಡೋದಕ್ಕೆ ಹೋಗ್ತಿದ್ದಾರೆ ನೋಡಿ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬಂದು ಈ ಸ್ಕಾಲರ್ಶಿಪ್ ನೀವೇನಾದ್ರೂ ಪ್ರೀವಿಯಸ್ ಇಯರ್ಸ್ ಅಪ್ಲೈ ಮಾಡಿದ್ರೆ ಅಂದ್ರೆ ನೀವು ಸೆಕೆಂಡ್ PC ಓದೋ ಟೈಮಲ್ಲೋ ಅಥವಾ SLC ಓದೋ ಟೈಮಲ್ಲೋ ಅಥವಾ PUC ಓದೋ ಟೈಮಲ್ಲೋ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಹತ್ರ ಈಗಾಗಲೇ SSP ID ಪಾಸ್ವರ್ಡ್ ಇರುತ್ತೆ. ಇನ್ ಕೇಸ್ ನೀವು ಇದಕ್ಕೆ ಒಂದ್ಸಲಿ ರಿಜಿಸ್ಟರ್ ಆಗಿದ್ರೆ ಅಂತ ಅಂದ್ರೆ ಈಗ ಇಲ್ಲಿ ನೋಡಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಓಕೆನಾ. ಇಲ್ಲಿ ಕ್ಲಿಕ್ ಮಾಡೋದಕ್ಕೆ ನೀವು ಈ ಒಂದು SSP ವೆಬ್ಸೈಟ್ಗೆ ಲಾಗಿನ್ ಆಗಿರಬಾರ್ದು. ಇನ್ ಕೇಸ್ ನೀವು 10th ಅಲ್ಲೋ 8th ಅಲ್ಲೋ ಫಸ್ಟ್ PC ಅಲ್ಲೋ ಅಪ್ಲೈ ಮಾಡಿದೀರಾ ಅಂತ ಅಂದ್ರೆ ಆಗ ನಿಮಗೆ ಮತ್ತೆ ಒಂದು ಹೊಸದಾಗಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂತಂದ್ರೆ ನಿಮ್ಮ ಹೆಸರಲ್ಲಿ ಈಗಾಗಲೇ ಒಂದು SSP ID ಅನ್ನ ಪಾಸ್ವರ್ಡ್ ಅನ್ನ ಜನರೇಟ್ ಮಾಡಿರ್ತಾರೆ. ಅಂಡ್ ಸ್ಟೂಡೆಂಟ್ಸ್ ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸರ್ ನಂದು ಇಲ್ಲಿ ಲಾಗಿನಿಗೆ ಹೋದ್ರೆ ಆ ತರ ತೋರಿಸಿದಲ್ವ ಸರ್, ನಾನು ಏನ್ ಮಾಡೋದು, ನೀನು ಆಲ್ರೆಡಿ ನಿಮ್ದು ಅಕೌಂಟ್ ಇದೆ ಅಂತ ತೋರಿಸಿದೆ ಅಂತ ಕೇಳ್ತೀರಾ ಅಂತ ಸ್ಟೂಡೆಂಟ್ಸ್ ಏನಿಲ್ಲ. ಇಲ್ಲ, ನಾನು ನಿಮಗೆ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ
ಅಂತ ಇದೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ತೋರಿಸಿದೆ ಅಲ್ವಾ, ಇಲ್ಲಿ ನೋಡಿ ನೋ ಯುವರ್ SSY ID ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಎಂಟರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಇದೆ. ನೀವೀಗ ಫೋನ್ ತಗೊಂಡಿದ್ರೆ ಅಥವಾ ನೀವೀಗ ಒಂದು ಸಿಮ್ ಅನ್ನ ತಗೊಂಡಿದ್ರೆ ನಿಮ್ಮ ನಂಬರನ್ನ ಎಂಟರ್ ಮಾಡಿದ್ರೆ ಅಲ್ಲಿ ತೋರಿಸೋದಿಲ್ಲ, ನಿಮ್ಮ ಒಂದು ಪೇರೆಂಟ್ಸ್ ನಂಬರ್ ಅನ್ನು ಕೊಡಿ. ಯಾಕಂತ ಅಂದ್ರೆ ಕೆಲವೊಂದಿಷ್ಟು ಕಾಲೇಜಸ್ ಅಲ್ಲಿ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸ್ಕಾಲರ್ಶಿಪ್ಸ್ ಅನ್ನು ಅಪ್ಲೈ ಮಾಡಿರ್ತಾರೆ. ಇಲ್ಲಿ ನೀವು ಪ್ಲೀಸ್ ಎಂಟರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಇದೆ, ನಿಮ್ಮ ಒಂದು ಪೇರೆಂಟ್ಸ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಇಲ್ಲಿ ನೀವು ಟ್ರೈ ಮಾಡಿ. ಅಂಡ್ ಹಾಗೇನು ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಒನ್ಸ್ ಎಂಟರ್ ಮಾಡಿ ಟ್ರೈ ಮಾಡಿ. ಇನ್ ಕೇಸ್ ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಲಿಂಕ್ ಆಗಿದೆಯೇನೋ ಅಂತ ಈಗಾಗಲೇ ಅಕೌಂಟ್ ಇದ್ರೆ ಆಗ ನಿಮಗೆ ಗೆಟ್ ಸ್ಟೂಡೆಂಟ್ ID ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ಒಂದು ಸ್ಟೂಡೆಂಟ್ ID ಬರುತ್ತೆ. ಆ ಸ್ಟೂಡೆಂಟ್ ID ಅನ್ನ ನೀವು ನೋಟ್ ಮಾಡಿಕೊಂಡು ಜಸ್ಟ್ ಫರ್ಗಟ್ ಪಾಸ್ವರ್ಡ್ ಅಂತ ಕೊಡಿ. ಫರ್ಗಟ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದ ಆದ್ಮೇಲೆ ನ್ಯೂ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಅಲ್ಲಿ ಕೊಟ್ಟಿರುವಂಥ ಯೂಸರ್ ID ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಒಂದು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರ ಅಂತ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆಗ ಪಾಸ್ವರ್ಡ್ ಸೆಟ್ ಆಯಿತು, ಇಲ್ಲಿ ನಿಮಗೆ ಐಡಿನೂ ಬಂತು. ಮತ್ತೆ ಬಂದ್ಬಿಟ್ಟು ನೀವು ಈ ಒಂದು ಪೇಜ್ಗೆ ID ಪಾಸ್ವರ್ಡ್ ಕ್ಯಾಪ್ಚರ್ನ ಕೊಟ್ಟು ಲಾಗಿನ್ ಆಗಿ. ಇಲ್ಲ ಸರ್ ನನಗೆ ಈ ಒಂದು SSP ಕತೆನೇ ನನಗೆ ಗೊತ್ತಿಲ್ಲ, SSP ಕಡೆಗೆ ನಾವು ಹೋಗೂ ಇಲ್ಲ, ನಮಗೆ ಗೊತ್ತೂ ಇಲ್ಲ, ನಾನು ಈ ವರ್ಷನೇ ಸರ್ ಹೊಸದಾಗಿ ಬರ್ತಿರೋದು ಅಂತ ಅಂದ್ರೆ ಸಿಂಪಲ್ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್, ಪೇರೆಂಟ್ಸ್ ಡೀಟೇಲ್ಸ್, ಸಿಂಪಲ್ ಡೀಟೇಲ್ಸ್ ಅನ್ನ ಕೇಳುತ್ತೆ, ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ ಸ್ಟೂಡೆಂಟ್ಸ್, ನೋಡಿ ಸರ್ ನಾನು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡೋದಕ್ಕೆ ಹೋಗ್ತಿದ್ದೀನಿ ಸರ್, ಇದೀಗ ಆಲ್ರೆಡಿ ಓಪನ್ ಆಗಿದೆ ಅಲ್ವಾ, ಇದು ಅಪ್ಲೈ ಮಾಡೋದಕ್ಕೆ ಹೋದ್ರೆ ನನಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಿದೆ ಅಂತ ನೀವು ಕೇಳ್ತಿದ್ದೀರಾ. ಹೌದು, ಖಂಡಿತವಾಗ್ಲೂ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಆದ್ರೆ ಕೇಳುತ್ತಾ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೇಳಿದಾಗ ಅಲ್ಲಿ ನೀವು ಎಂಟರ್ ಮಾಡೋದಕ್ಕೆ ನಿಮ್ಮ ಹತ್ರ ನಂಬರ್ ಆದ್ರೆ ಇಲ್ಲ. ಸೊ ಸ್ಟೂಡೆಂಟ್ಸ್ ಈ ವರ್ಷ ಯಾರೆಲ್ಲ ಅಡ್ಮಿಷನ್ ಅನ್ನ ತಗೊಂಡಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಒಂದು ಕಾಲೇಜಸ್ ಕಡೆಯಿಂದ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರ್ ಈ ರೀತಿ ಕೊಟ್ಟು ನಿಮ್ಮ ಒಂದು ಕಾಲೇಜಲ್ಲೇ ಇಂಟಿಮೇಟ್ ಮಾಡ್ತಾರೆ, ಈ ರೀತಿ ಬಂದಿದೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇದೇ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಆದ್ರೆ ಇದೆ. ಇದು ಆಕ್ಚುಲಿ ಒಂದು ಸೆಪ್ಟೆಂಬರ್ 15ನೇ ತಾರೀಕಿಗೆ ಒಂದು ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗಿತ್ತು, ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಓಕೆನಾ, ಮತ್ತೆ ಎಷ್ಟು ದಿನ ಎಕ್ಸ್ಟೆಂಡ್ ಮಾಡಿದ್ರು, ಮತ್ತೆ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, BSc ನರ್ಸಿಂಗ್ ಸ್ಟೂಡೆಂಟ್ಸ್ ಅಂಡ್ ಹಾಗೇನು ಬೇರೆ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕೆ ಆಗಲಿಲ್ಲ, ಅಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ, ಅವರ ಕಾಲೇಜಸ್ ಕಡೆಯಿಂದ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಇದನ್ನ ಮತ್ತೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಮಾಡಲೇಬೇಕು. ಓಕೆನಾ, ನೀವು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿದ ತಕ್ಷಣ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ಒಂದು ಸ್ಕಾಲರ್ಶಿಪ್ಗೆ ಆಗಿರ್ಬೋದು ಅಂಡ್ ಹಾಗೇನೋ ಹಾಸ್ಟೆಲ್ಗೆ ಆಗಿರ್ಬೋದು ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡ್ಬೋದು. ಬಟ್ ಇರುವಂತಹ ಒಂದು ಕಂಡೀಷನ್ ಹೇಳ್ತೀನಿ ನೋಡಿ, ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಬಿಲೋ 2.5 lakh ಗಿಂತ ಕಡಿಮೆ ಇರಬೇಕು. ಅಂಡ್ ಹಾಗೇನು ಈ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ವಾರ್ಷಿಕ ಆದಾಯ ಬಂದು 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇಷ್ಟಿತ್ತು ಅಂತ ಅಂದ್ರೆ ನೀವೆಲ್ಲರೂ ಕಂಪಲ್ಸರಿಯಾಗಿ ಒಂದು ಅಪ್ಲೈ ಅನ್ನ ಮಾಡ್ಕೋಬಹುದು. ಫಸ್ಟ್ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಅಲ್ಲಿ ನೋಡ್ಕೊಳ್ಳಿ. ಓಕೆನಾ, ಅಂಡ್ ಈ ಒಂದು ಹಾಸ್ಟೆಲ್ಸ್ ಆಗಿರ್ಬೋದು ಅಂಡ್ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಕೇವಲ ನಮ್ಮ ಒಂದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಷ್ಟೇ ಕೊಡ್ತಾರೆ. ನೀವು ಬೇರೆ ಸ್ಟೇಟ್ ಇಂದ ಬಂದು ನಮ್ಮ ಒಂದು ಬೆಂಗಳೂರಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತ ಅಂದ್ರೂ ನಿಮ್ಗೆ ಈ ಒಂದು ಸ್ಕಾಲರ್ಶಿಪ್ ಫೆಸಿಲಿಟಿ ಆಗಲಿ ಅಥವಾ ಹಾಸ್ಟೆಲ್ ಫೆಸಿಲಿಟಿ ಆದ್ರೆ ಇರೋದಿಲ್ಲ. ಓಕೆನಾ, ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಏನೆಲ್ಲ ಡೌಟ್ ಇತ್ತು ಎಲ್ಲ ಡೌಟ್ ಅನ್ನು ಕ್ಲಾರಿಫೈ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನಾನು ನಿಮಗೆ ಡೆಮೋ ವಿಡಿಯೋಸ್ ಅನ್ನ ಕೊಡಬೇಕು, ಅದೊಂದು ಬಾಕಿ ಇದೆ, ಆದಷ್ಟು ಬೇಗ ಡೆಮೋ ವಿಡಿಯೋಸ್ ಅನ್ನ ಮಾಡ್ತೀನಿ. ಇಲ್ಲಿ ಏನಿಲ್ಲ, ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಸಹ ವೆಯ್ಟ್ ಮಾಡ್ತಿರುವಂಥದ್ದು. ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದ ಆದ್ಮೇಲೆ ಒಂದು ಹಾಸ್ಟೆಲ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಡೆಮೋ ವಿಡಿಯೋ ಅಂಡ್ ಹಾಗೇನು ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಡೆಮೋ ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಓಕೆನಾ, ಇನ್ನೇನು ವಿಡಿಯೋ ಅಪ್ರಾಕ್ಸಿಮೇಟ್ಲಿ ನಿಮಗೆ 13 to 14 minutes ಆದರೆ ಆಯಿತು. ವಿಡಿಯೋ ಕಂಪ್ಲೀಟ್ ಆಗಿ ಯಾರೆಲ್ಲ ವಾಚ್ ಮಾಡಿರ್ತೀರಾ ಎಲ್ರಿಗೂ ಯೂಸ್ಫುಲ್ ಆಯಿತು ನಾನು ಅನ್ಕೊಂಡಿದ್ದೀನಿ. ನನ್ನ ಒಂದು ಎಫರ್ಟ್ಗೆ ಜಸ್ಟ್ ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬ್ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಎಲ್ಲರೂ ತಪ್ಪದೆ ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ, ಅಂಡ್ ಮರಿದೆ ಒಂದು ಕಮೆಂಟನ್ನು ಮಾಡಿ.